ಅವರಿಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ನಾರಾಯಣಗೌಡರಿಗೆ ಕವಿ ಕುವೆಂಪುರವರಿಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ವಿಚಾರವಾದಿ ಕುವೆಂಪುರವರಿಗೆ ವಿಶ್ವಮಾನವ ಕುವೆಂಪುರವರಿಗೆ ಪದ್ಮಭೂಷಣ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪುರವರಿಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ಬೇರು ಕವಿ ಕನ್ನಡದ ಬಗ್ಗೆ ಹಲವಾರು ಕೃತಿಗಳನ್ನು ಬರ್ತಾರೆ, ಕವನಗಳು ಬರ್ತಾರೆ, ನಾಟಕಗಳನ್ನು ಬರ್ತಾರೆ, ಕಥೆಗಳನ್ನು ಬರ್ತಾರೆ, ಮತ್ತು ಗದ್ಯ ಪದ್ಯ ಎಲ್ಲದರಲ್ಲೂ ಬರೆದಿದ್ದಾರೆ. ಅವರು ಒಬ್ಬ ರಾಷ್ಟ್ರಕವಿ ಆಗಿದ್ದಾರೆ ಮತ್ತು ಜ್ಞಾನ ಪ್ರಶಸ್ತಿ ಪುರಸ್ಕೃತರು. ಮತ್ತು ಅವರು ವಿಶ್ವಮಾನವ ಸಂದೇಶವನ್ನು ಸಾರಿದ್ದಾರೆ. ಎಲ್ಲ ಧರ್ಮಗಳು ಈಗಿನ ವಿಶ್ವಮಾನವನಾಗಿ ಬದುಕಬೇಕು, ಜಾತಿ ಬಿಡಿ, ಧರ್ಮ ಬಿಡಿ, ಗುಡಿ ಚರ್ಚೆ ಮಸೀದಿಗಳನ್ನು ಬಿಟ್ಟು ಇವತ್ತು ನಾವೆಲ್ಲ ಮಾನವರೆಲ್ಲ ಒಂದೇ ಅಂತೇಳಿ ವಿಶ್ವಮಾನವ ಸಂದೇಶವನ್ನು ಸಾರಿರ್ತಕ್ಕಂಥ ಕುವೆಂಪುರವರ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ಅಭೂತಪೂರ್ವವಾದಂಥದ್ದು. ಮುಖ್ಯವಾಗಿ ಅವರು ಕನ್ನಡದಲ್ಲಿ ಭಾಳಷ್ಟು ವಿಚಾರ ಕ್ರಾಂತಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಅವರು ವೈಜ್ಞಾನಿಕ ಕ್ರಾಂತಿ ಕರೆ ಕೊಟ್ಟಿದ್ದಾರೆ. ಒಂದು ಇಡೀ ಮಾನವ ಕುಲವ ಮನುಷ್ಯ ತಾನೊಂದೇ ಒಲಂ ಅಂತ ಹೇಳಿರ್ತಕ್ಕಂಥ ಒಂದು ಈ ವಿಶ್ವಮಾನವಾದಂಥ ಕುವೆಂಪುರವರಿಗೆ ಇವತ್ತು ನಾವು ಮಾಲಾರ್ಪಣೆ ಅರ್ಪಿಸಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಇತರ ಕನ್ನಡ ಸಾಹಿತ್ಯ ಪರಿಷತ್ತು ಇತರ ಹಲವಾರು ಸಂಘಟನೆಗಳ ಕಡೆಯಿಂದ ಇವತ್ತು ನಾವು ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಪದಾಧಿಕಾರಿಗಳಿಗೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟಗಾರರೇ, ಈ ದಿನ ಕುವೆಂಪು ಅವರ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ವಿವಿಧ ಸಂಘಟನೆಗಳ ಮೂಲಕ ಪುಷ್ಪಮಾಲೆಯನ್ನು ಅರ್ಪಿಸಿ ಗೌರವ ಸಮರ್ಪಣೆ ಮಾಡಿದ್ದೀವಿ. ಶ್ರೀ ಕುವೆಂಪುರವರು ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಅವರು ಒಬ್ಬರು. ಅನೇಕ ಜನಪರ ಕಾರ್ಯಕ್ರಮಗಳನ್ನ, ಕಾದಂಬರಿಗಳನ್ನ ಹಾಗೂ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಜಾತ್ಯತೀತತೆ ಮತ್ತು ಎಲ್ಲ ಪ್ರಗತಿಪರ ಹೋರಾಟಕ್ಕೆ ಅವರು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಕವಿ ಅವರು. ಜನ್ಮ ಈ ದಿನಾಚರಣೆ ನೀವು ಆಚರಣೆ ಮಾಡೋದಕ್ಕೆ ನಮಗೆಲ್ಲ ಈ ಸಂತೋಷ ಆಗುತ್ತೆ. ಅವರು ಆ ರೀತಿಯ ಕವಿಗಳು ಇನ್ನೂ ಹೆಚ್ಚಾಗಿ ಬರಬೇಕು ಅಂತಂದು ಈ ಸಮಯದಲ್ಲಿ ಹೇಳ್ತಾ, ಈ ಸಮಯದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತನ್ನು